ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರನ ಸುಳಿವು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖಾ ತಂಡಕ್ಕೆ ಸಿಕ್ಕಿದ್ಯಾ? ಹಾಗಿದ್ರೆ ಮಹತ್ವದ ಸುಳಿವು. ಸನ್ನಿಹಿತವಾಯಿತಾ ಕೆಫೆ ಬಾಂಬರ್ ಬಂಧನ? ಒಂದ್ ರೀತಿಯಲ್ಲಿ ಆರೋಪಿಯ ಗುರುತು ಪತ್ತೆಯಾಗಿದೆ. ತನಿಖೆಯಲ್ಲಿ ಬಹಳ ಹತ್ತಿರ ಬರ್ತಾ ಇದ್ದೇವೆ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಂಬರ್ ಅವನೇ ಅಂತ ಹೇಳಿ ದೃಢಪಡಿಸಿಕೊಳ್ಬೇಕಾಗಿದೆ ಅಷ್ಟೇ. ಆತನನ್ನ ಹಿಡಿಯುವ ಕೆಲಸ ಎನ್ಐಎ ಮತ್ತು ಸಿಸಿಬಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಶಂಕಿತನ ಒಂದಷ್ಟು ಹೊಸ ಫೋಟೋಗಳನ್ನ ಎನ್ಐಎ ಅಧಿಕಾರಿಗಳು ಈಗಾಗಲೇ ಬಿಡುಗಡೆ ಕೂಡ ಮಾಡಿದ್ರು. ಈಗ ಆತನೇ ಅಲ್ವೋ ಅನ್ನೋದ್ರ ಕುರಿತು ದೃಢಪಡಿಸಿಕೊಳ್ಬೇಕಾಗಿದೆ ಅಷ್ಟೇ. ಯಾರು ಅಂತ ಹೇಳಿ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಎನ್ಐಎನವರು ಮಾಡ್ತಿದ್ದಾರೆ, ನಮ್ಮವರು ಮಾಡ್ತಾಯಿದ್ದಾರೆ, CCB ಅವರು ಕೂಡ ಅವ್ರ ಜೊತೆಯಲ್ಲೇ ಅವರು ಕೂಡ ಮಾಡ್ತಾಯಿದ್ದಾರೆ. ಹತ್ತಿರ ಬರ್ತಾ ಇದ್ದೀವಿ. ಮನುಷ್ಯ ಯಾರು ಅಂತ ಹೇಳಿ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಎನ್ಐಎನವರು ಮಾಡ್ತಿದ್ದಾರೆ, ನಮ್ಮವರು ಮಾಡ್ತಾಯಿದ್ದಾರೆ, CCB ಅವರು ಕೂಡ ಅವ್ರ ಜೊತೆಯಲ್ಲೇ ಅವರು ಕೂಡ ಮಾಡ್ತಾಯಿದ್ದಾರೆ. ಹತ್ತಿರ ಬರ್ತಾ ಇದ್ದೀವಿ. ಮನುಷ್ಯ ಯಾರು ಅಂತ ಹೇಳಿ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಎನ್ಐಎನವರು ಮಾಡ್ತಿದ್ದಾರೆ, ನಮ್ಮವರು ಮಾಡ್ತಾಯಿದ್ದಾರೆ, CCB ಅವರು ಕೂಡ ಅವ್ರ ಜೊತೆಯಲ್ಲೇ ಅವರು. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಳಿವು ಸಿಕ್ಕಿದೆ. ಆತ ಯಾರು ಅನ್ನೋದು ದೃಢಪಡಿಸಿಕೊಳ್ಬೇಕಿದೆ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ತನಿಖೆ ಯಾವ ಹಂತಕ್ಕೆ ಬಂದು ತಲುಪ್ತಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮೇಶ್ ಕೆಫೆ ಬ್ಲಾಸ್ಟ್ ಸಂಬಂಧ ಸಾಕಷ್ಟು ತನಿಖೆಗಳು ನಡೀತಾ ಇದೆ. ಈಗಾಗಲೇ ರಾಜ್ಯ ಪೊಲೀಸರು ಮತ್ತು NIA ತಂಡ ತನಿಖೆಯನ್ನು ಮಾಡ್ತಾ ಇದ್ದಾವೆ. CCTV ಫುಟೇಜು, ಫೋಟೋ, ಎಲ್ಲೆಲ್ಲಿ ಓಡಾಡಿದ, ಯಾವ್ಯಾವ ಬಸ್ನಲ್ಲಿ ಸಂಚರಿಸಿದ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆರೋಪಿಯ ಪತ್ತೆಗೆ ಈಗಾಗಲೇ ಬಲೆ ಬೀಸಿದ್ದಾರೆ. ಸಾಕಷ್ಟು ಮಾಹಿತಿಗಳು ಸಿಕ್ಕಿದೆ, ಕ್ಲೂ ಸಿಕ್ಕಿದೆ. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಆರೋಪಿಯನ್ನು ಬಂಧಿಸುವ ಕೆಲಸವನ್ನು ಶೀಘ್ರವೇ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಪರಮೇಶ್ವರ್ ಅವರು ನೀಡಿದ್ದಾರೆ. ಒಟ್ಟಾರೆ ಕಳೆದ ವಾರ ಬ್ಲಾಸ್ಟ್ ಆಗಿತ್ತು. ಅನಂತರ ಆರೋಪಿಗಾಗಿ ತೀವ್ರ ಶೋಧವನ್ನು ಮಾಡ್ತಾ ಇದ್ದಾರೆ. ಬೇರೆ ಮೂಲಗಳಿಂದ ಬೇರೆ ಜಾಗಗಳಲ್ಲಿ ಈಗಾಗಲೇ ಪೊಲೀಸರು ತೆರಳಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗೃಹ ಸಚಿವರು ಸುಳಿವು ಸಿಕ್ಕಿದೆ, ಶೀಘ್ರವಾಗಿ ಬಂಧಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕಾಗುತ್ತೆ. ಇನ್ನು ಎಷ್ಟು ದಿನದಲ್ಲಿ ಆರೋಪಿ ಪತ್ತೆಯಾಗಿ ಅವರನ್ನು ಬಂಧಿಸ್ತಾರ ಅಥವಾ ಬೇರೆ ಶಂಕಿತರನ್ನು ಕೂಡ ವಶಪಡಿಸಿಕೊಂಡು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿನೇ ಯಾವ್ಯಾವ ಮೂಲಗಳಿಂದ ತನಿಖೆ ಮಾಡಬೇಕು ಎಲ್ಲ ಕಡೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿಯನ್ನು ಬಂಧಿಸಿದ ನಂತರ ಸ್ಫೋಟದ ಸ್ಪಷ್ಟ ಉದ್ದೇಶ ಗೊತ್ತಾಗಲಿಕ್ಕಿದೆ. ಆ ನಿಟ್ಟಿನಲ್ಲೇ ಪೊಲೀಸರು ಮತ್ತು NIA ಅವರು ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸ್ಮಿತಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸತೀಶ್. ಈಗಾಗಲೇ ಒಂದಷ್ಟು ಹೊಸ ಫೋಟೋಗಳನ್ನು ಕೂಡ NIA ಅಧಿಕಾರಿಗಳು ಬಿಡುಗಡೆ ಕೂಡ ಮಾಡಿದ್ರು. ಆತನೇ ಇಲ್ವೋ ಅನ್ನೋದರ ಕುರಿತು ಇದೀಗ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇರುವಂತದ್ದು. ಇದೀಗ ಆತನೇ ಆಗಿದ್ರೆ ಆತನನ್ನ ದೃಢಪಡಿಸಿಕೊಳ್ಬೇಕು. ಶಂಕಿತ ಉಗ್ರ ಯಾರು ಸಿಕ್ಕಿದ್ದಾನೆ